ಕೊಡ್ತಾರೆ ಅಂತ ಅದೊಂದು ಆ ಪಾಪದೊಂದು ಪ್ರಾಯಶ್ಚಿತ್ತವಾಗಿ ಮತ್ತೆ ನಿಮ್ಮ ಹಾಡ ಇಲ್ಲ ಸರ್ ಹಾಡಿದ್ದಾರೆ ಅಂತ ಹೇಳಿ ಆಮೇಲೆ ಇನ್ನೊಂದು ಹಾಡು ಹಾಡಿಸ್ತೆ ಬೇರೆ. ಹೀಗೆ ಅವ್ರ ಜೊತೆ ಅನೇಕ ನೆನಪುಗಳಿವೆ. ಅಂಥ ಅಪ್ಪಟ ಹೃದಯ, ಮಗುವಿನ ಹೃದಯದ ಗಾನಗಾರುಡಿಗ CS ಅವರು. ಅವರ ಹೆಸರಿನಲ್ಲಿ, ಅವರ ನೆನಪಿನಲ್ಲಿ, ಅವರ ಕಂಪೋಸಿಷನ್ನ ಮತ್ತು ಅವರ ಹಾಡಿದ ಹಾಡುಗಳ ಕರ್ತೃಗಳ ಮನೆಯವರನ್ನೆಲ್ಲ ಕರೆಸಿ ಇಂಥದ್ದೊಂದು ಸಮಾರಂಭ ಮಾಡ್ತಿರೋದಕ್ಕೆ ವಿನಯನ್ನ ಮಂಡ್ಯ ಮತ್ತು ಈ ಅಂಬೇಡ್ಕರ್ ಭವನ ಸದಾಕಾಲ ನೆನಪಿಟ್ಕೊಳ್ಳುತ್ತೆ ಅಂತ ಹೇಳ್ತಾ ಒಳ್ಳೆಯದಾಗಲಿ. ವಿನಯ್ ಮತ್ತು ಮಗುವಿಗೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ಮಾತುಗಳಿಗೆ ಇನ್ನೂ ಎಷ್ಟೊಂದು ನೆನಪುಗಳು ಇದೆ, ಆದರೆ ಕೇಳೋದಕ್ಕೆ ಇನ್ನಷ್ಟು ಸಮಯ ಬೇಕಾಗಿದೆ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಅಂದುಕೊಂಡ ಕೂಡಲೇ ಕುವೆಂಪು ಅವರ ಗೀತೆಗಳನ್ನ ಹಾಡಿಸ್ಬೇಕು. ಯಾಕಂದರೆ ಕುವೆಂಪು ಅವರೇ ಬರೆದಿರುವ ಆ ಹೆಸರು, ಆ ಸತ್ಯಾವತಾರ ಅನ್ನುವ ಆ ಶೀರ್ಷಿಕೆ ಅಡಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಾಗ ಕುವೆಂಪು ಅವರ ಮಗಳು ಇಲ್ಲಿಗೆ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ನಮ್ಮ ಆಸೆಯಂತೆ ಅವರು ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಇಷ್ಟು ಹೊತ್ತು ಹಾಡುಗಳನ್ನ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿದ್ರು. ಅಮ್ಮ ಏನು ಮಾತಾಡ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದಾಗ ಏನು ಮಾಡ್ಬೋದು ಅಂತ ಯೋಚಿಸ್ತಾ ಇದ್ದರು. ನೋಡಿದ್ರೆ ಈ ಥರದ್ದೇ ಒಂದು ದೀರ್ಘಕಾಲದ ಒಂದು ಸಂಜೆ, ಮೊದಲ ಸಂಜೆನ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಅವರಿಗೆ ತುಂಬ ಇಷ್ಟವ ಮಾಡಿದ್ದಕ್ಕೆ ವಂದನೆಗಳು ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಇವತ್ತು ಬರೋಕ್ಕಾಗಲ್ಲ ಅಂತ ಕಾರ್ ಕಳಿಸಿದ್ದಾರೆ. ಅವರು ಅಷ್ಟು ಪ್ರೀತಿ ವಿಶ್ವಾಸ ಕರೀತಿದ್ದಾರೆ ಅಂತ ಬಂದಿದ್ದೀನಿ. ಅವರು ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಸಾಹಿತ್ಯದಲ್ಲಿ, ಬೇರೆ ಕ್ಷೇತ್ರದಲ್ಲಿ ಎಲ್ಲರಲ್ಲೂ ಎಲ್ಲರ ಮನಸ್ಸನ್ನು ಗೆದ್ದು ಅವ್ರಿಗನ್ನು ಬರುವ ಹೊಸ ಪೀಳಿಗೆಯವರಿಗೆ ಎಲ್ಲ ಪ್ರೋತ್ಸಾಹ ಕೊಡುವಂತಾಗಲಿ ಅಂತ ಆಶಿಸ್ತೀನಿ. ವಿನಯವರಿಗೆ, ಕುಟುಂಬದವರಿಗೆ, ನಮ್ಮ ಒಟ್ಟಿಗೆ ಎಲ್ಲರಿಗೂ, ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತೀನಿ. ನಮಸ್ಕಾರ. ಜನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಅವರಿಗೆ ಪುಟ್ಟದ ಕರ್ನಾಟಕವನ್ನು ಇವತ್ತಿಗೂ ಕೂಡ ನಾವು ಕರ್ನಾಟಕ ಸಂಘದಲ್ಲಿ ಕಾಣಬಹುದು. ಅಂತಹ ಪ್ರೀತಿ ಕುವೆಂಪು ಅವರಿಗೂ ಮಂಡ್ಯ ಜನರ ಬಗ್ಗೆ, ಹಾಗೆ ನಮಗೂ ಕೂಡ ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದು, ಇಷ್ಟು ಬರ್ತಾ ಇದ್ದಿದ್ದು ನಿಜವಾಗ ಎಲ್ಲರಿಗೂ ಮಾತನಾಡುವಂಥ ಸಮಯ ಅಲ್ಲ. ಎಲ್ಲರೂ ಕೂಡ ಒಂದು ಸ್ವರಜಾತ್ರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಸ್ವರಜಾತ್ರೆ ಮತ್ತು ಸ್ವರಯಾತ್ರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇಂಥ ಒಂದು ಸಂಗೀತವನ್ನು ಆಸ್ವಾದಿಸುವಂಥ ಸಮಯ. ವಿನಯ್ ಅವರು ಎಲ್ಲರೂ ಕೂಡ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ, ಭಾಳ ವಿನೂತನವಾದಂಥ ಒಂದು ಆಲೋಚನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತಿನ ಮೊಘಲ್ ಸಂಸ್ಕೃತಿಯಲ್ಲಿ, ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಸಂಸ್ಕಾರಯುತವಾದಂಥ, ಅತ್ಯಂತ ಒಂದು ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು, ಸಾಹಿತ್ಯ ದಿಗ್ಗಜರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಅವರನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಭಾಳ ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇವತ್ತು ವಿನಯ್ ಅವರು ನಿಜವಾಗೂ ಕೂಡ ವಿನಯವಂತನೂ ಕೂಡ ಅವರು, ಮತ್ತು ಹೃದಯವಂತನೂ ಕೂಡ ಅವರು. ಅಂಥ ಒಂದು ಹೃದಯವಂತಿಕೆ, ವಿನಯವಂತಿಕೆಯನ್ನು ಕೊಟ್ಟಂಥ ಅವರ ತಂದೆ ತಾಯಿಗಳಿಗೆ ಮೊದಲು ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಂಸ್ಕಾರ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಬೇರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿನಯ್ ಅವರು ಇವತ್ತು ಸುಂದರವಾಗಿರೋ ಹೂವಾಗಿರ್ಬೋದು, ನಾವೆಲ್ಲವರನ್ನು ಹೊಗಳ್ತಾ ಇದ್ದೀವಿ. ಆದರೆ ಎಲ್ಲರಿಗೂ ಕಣ್ಣಿಗೆ ಕಾಣದೇ ಇರುವಂಥ ಬೇರು ಅವರ ತಂದೆ ತಾಯಿಗಳು, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ವಿನಯವಂತರು ಹೇಗೆ ಪುಣ್ಯವಂತನೋ ಅವ್ರ ತಂದೆ ತಾಯಿಗಳಿಂದ ಜನ್ಮವನ್ನು ಪಡೆದು ಒಳ್ಳೆಯ ಸಾಧನೆ ಮಾಡಿ ಬಂದಿರೋಂಥದ್ದು. ಹಾಗಾಗಿ ವಿನಯವರ ಎರಡನೇ ಮಗಳು ನಿಯಾ ಸಾರ್ಥಕ್ ನಿಜವಾಗ್ಲೂ ಪುಣ್ಯವಂತನೇ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಬಹುಶಃ ಅರ್ಪಿಸುವ ಮೂಲಕ ಇಂಥ ಒಂದು ಸ್ವರಯಾತ್ರೆಯನ್ನು
ಬಿಂಬಿಸುವ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ವಿನಯವರು ಮಾಡಿದ್ದಾರೆ. ವಿನಯವರು ಎಲ್ಲರೂ ನಡೆದು ದಾರಿ ಸವಿಸಿದಂಥ ದಾರಿಯಲ್ಲಿ ಸವಿಸದೆ ಹೊಸ ದಾರಿಯನ್ನು ಹುಡುಕುವಂಥ, ಹೊಸ ಪ್ರವೃತ್ತಿಯನ್ನು ಹುಡುಕುವಂಥ, ಹೊಸ ಆಲೋಚನೆಯನ್ನು ಹುಡುಕುವಂಥ ನಿಜವಾದಂಥ ವಿನಯವಂತ ಮತ್ತು ಹೃದಯವಂತ. ಅವ್ರಿಗೆ ಇದೇ ರೀತಿ ಅವ್ರಿಗೆ ದೇವರು ಒಳ್ಳೆಯ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಏನು ಅದ್ಭುತವಾದಂಥ ಕಾರ್ಯಕ್ರಮ, ಎಲ್ಲ ಸಾಹಿತ್ಯ ದಿಗ್ಗಜರನ್ನ, ಸಂಗೀತ ದಿಗ್ಗಜರನ್ನ ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಅದ್ಭುತವಾದಂಥ ರಾಮಚಂದ್ರ ಅಡಪದವರು ತಂಡದವರು ಭಾಳ ಅದ್ಭುತವಾದಂಥ ಒಂದು ಮಾತು ಹೇಳ್ತಾರೆ ಸಾರಿ ಬೇಂದ್ರವರು ಒಂದು ಮಾತನ್ನು ಹೇಳಬೇಕಾದ್ರೆ ಎಷ್ಟು ಮುಖ್ಯನೋ ಕೇಳುಗನು ಕೂಡ ಅಷ್ಟೇ ಮುಖ್ಯ ಅಂತೇಳಿ. ಹಾಗಾಗಿ ಏನಿದ್ದಾರೆ ಆ ಸವಿಯ ಉಳಿಸು ನನಗೆ ಅಂತೇಳಿ ಇವತ್ತು ರಾಮಚಂದ್ರ ಅಡಪದವರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಾಡುಗಾರರಾಗಿ ಆಡಿದ್ದಾರೆ. ನಾನು ಕೂಡ ಕಳೆದ 2.5 ಗಂಟೆಗಳಿಂದ ಇಲ್ಲಿ ಕುತ್ಕೊಂಡು ಈ ಸಂಗೀತವನ್ನು ಆಸ್ವಾದಿಸಿದ್ದೇನೆ. ಹಾಗಾಗಿ ಬಹಳ ಸಂತೋಷ ಆಗಿದೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಂಡಳಕ್ಕೆ ಹಾಗೆ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಷ್ಟೇ ಬಿಡುವಿಲ್ಲದ ಕೆಲಸ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನ ಜೀವನಭಾಗದಲ್ಲಿ ಅವರು ದಯಮಾಡಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಎಲ್ಲ ಇದುವರೆಗೂ ವೀಕ್ಷಿಸಿದ್ರಿ. ಎಲ್ಲರೊಳಗೊಂದಾಗೂ ವಿನಯ್ ಕುಮಾರ್ ಅಂತೇಳಿ, ನಮ್ಮ ವಿನಯ್ ಕುಮಾರ್ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಮಾಡಿದ್ದಾರೆ. ವಿನೂತನ ರೀತಿಯಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಭಾಳಷ್ಟು ಸಂಗೀತ ಮತ್ತು ಸಾಹಿತ್ಯದ ದಿಗ್ಗಜರನ್ನು ಈ ಒಂದು ಕಾರ್ಯಕ್ರಮದಲ್ಲಿಂದ ಒಂದು ಸ್ವರಸಂಜೆ ಕಾರ್ಯಕ್ರಮವನ್ನು ತಮಗೆಲ್ಲ ನೀಡಿದ್ದಾರೆ. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ನಾನು ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಫುಲ್ ಇರಬೇಕಂತೇಳಿ ಬಂದಿದ್ದೆ, ಆದರೆ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಹೀಗಾಗಿ ನಾನು ಮತ್ತೆ ಹೋಗ್ಬೇಕಾಯ್ತು. ಆದರೂ ಸಹಿತ ಕೊನೆಯಲ್ಲಿ ಏನಾದರೂ ಸ್ವಲ್ಪ ಆದರೂ ಇರ್ಬೋದು ಅಂತೇಳಿ ನಾನು ಮತ್ತೆ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉಳಿದ ಭಾಗವನ್ನು ನಾನು ವೀಕ್ಷಿಸಲಿಕ್ಕೆ ಇಲ್ಲೇ ಇದ್ದೀನಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ನಮ್ಮ ಮಂಡ್ಯ ಜನತೆಗೆ ಕೊಟ್ಟಿದ್ರಿ. ತಮಗೆ ಒಳ್ಳೆಯದಾಗಲಿ, ಇನ್ನಷ್ಟು ಹೆಚ್ಚಿನ ಒಂದು ಕೆಲಸನ ತಾವೆಲ್ಲ ಮಾಡಲಿ ಅಂತೇಳಿ ವಿನಯ್ ಅವರಿಗೆ ಹಾರೈಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಖಂಡಿತ ನೀವು ಹೇಳ್ದಂಗೆ ಇನ್ನು ಉಳಿದ ಭಾಗನೇ ಮಜಾ ಇರೋದು. ಅಂದರೆ ಇನ್ನಷ್ಟು ಒಳ್ಳೆಯ ಗೀತೆಗಳನ್ನ ನಾವು ಕೇಳಿಸ್ಕೊಳ್ಳೋಕ್ಕೆ ಕಾತರದಿಂದ ಕಾಯ್ತಿದ್ದೀವಿ. ಆದರೆ ನಮ್ಮ ಇವತ್ತಿನ ಪುಸ್ತಕ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಜಲೀಲ್ ಸಾವಣ್ಣ ಅವರು. ಸಾವಣ್ಣ ಪ್ರಕಾಶನ ಅಂದ್ಕೂಡ್ಲೆ ಸರ್ ಹೇಳ್ತಾ ಇದ್ರು, ಮಂಡ್ಯದಲ್ಲಿ ನಮ್ದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ. ಖುಷಿ ಆಯಿತು ಅಂತ ಮೊಟ್ಟ ಮೊದಲ ಬಾರಿಗೆ ಮಂಡ್ಯದ ವಿನಯ್ ಅವರ ಪುಸ್ತಕವನ್ನ ಇವತ್ತು ಲೋಕಾರ್ಪಣೆಗೊಳಿಸ್ಕೊಡ್ಲಿಕ್ಕೆ ಅಷ್ಟು ಬೇಗ, ಅಂದರೆ ಹೆಚ್ಚು ಕಮ್ಮಿ ನಾವು ಒಂದು 15 ದಿವಸ ಅಷ್ಟೇ ಸಮಯ ಕೊಟ್ಟಿದ್ದು. ಜಲೀಲ್ ಸಾವಣ್ಣ ಅವರು ಅದಕ್ಕೆ ಇಲಿಸ್ಟ್ರೇಷನ್ ಮಾಡಿಸಿ ಮತ್ತು ಇಷ್ಟು ಚಂದದ ಪುಸ್ತಕವನ್ನು ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ ಮಾತುಗಳೇನು ಅಂತ ಹೇಳಬೇಕು ಸರ್. ಎಲ್ಲರೂ ನಮಸ್ಕಾರ. 2 ವಾರ ಹಿಂದೆ ವಿನಯ್ ಸರ್ ನಮ್ಮ ಆಫೀಸಿಗೆ ಬಂದಿದ್ರು. ಇದು ಸ್ಟ್ರಾಂಗ್ ರೆಫರೆನ್ಸು. ಬೇರೆ ಯಾರೋ ರಾಘವೇಂದ್ರ ಕಂಚನ್ ಸರ್. ಸೊ ನಾನು ಇಲ್ಲ ಅಂತ ಆಗಲಿಲ್ಲ, ಬಟ್ ಅವರು ಕೂತ್ಕೊಂಡು ನಾನು ಬೇಗ ಮಾಡಲೇಬೇಕು ಅಂದರೆ ನನಗೆ ಟೈಮ್ ಸಾಲಲ್ಲ, ನನಗೆ ಕ್ವಾಲಿಟಿ ಭಾಳ ಮುಖ್ಯ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾಡ್ತಿದೆ. ಬಟ್ ಅವರು ಭಾಳ ವಿಶೇಷವಾದ ವ್ಯಕ್ತಿ. ಏನು ಅಂತಂದರೆ ಫಸ್ಟ್ ಕನ್ಫ್ಯೂಸ್ ಮಾಡೋದು, ಆಮೇಲೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು, ಆಮೇಲೆ ಕಮಿಟ್ ಮಾಡೇ ಇದ್ರು. ಯಾಕೆಂದರೆ ಎಮೋಷ್ನಲ್ ಆಗಿ ನನ್ನ ಮಗಳ ಬರ್ತಡೇ ಸರ್, ಆಮೇಲೆ ನೀವು ಇಷ್ಟ ಸರ್ ಅಂತ ಹೇಳ್ಬಿಟ್ಟಾಗ ನನಗೂ ಮಗಳಿದ್ದಾರೆ, ಅದು ಅರ್ಥ ಆಗುತ್ತೆ. ಅದೆಲ್ಲ ಅಂದಾಗ ಸರ್ ಒಂದ್ಸಲಿ ನಾನು ಇದನ್ನ ಓದಿಸ್ಬಿಟ್ಟು ನಿಮ್ಮ ಹತ್ರ ಹೇಳ್ತೀನಿ ಅಂತಂದಾಗ ನಮ್ಮ ಟೀಮ್ ನಿವೇದಿತ ಮೇಡಮ್ ಆಗಲಿ ಎಲ್ಲರೂ ಪುಸ್ತಕ ಮಾಡ್ಬೋದು ಅಂತ ಹೇಳಿದಾಗ ಅವ್ರಿಗೆ ಖುಷಿಯಿಂದ ಸಾವಣ್ಣಿಂದ ತರ್ತಾ ಇದ್ದೀನಿ ಅಂತ ಹೇಳಿದೆ. ಅದಾಗಿ ಜೋಗಿ ಸರು ಬೆನ್ನುಡಿ ಮಾಡಿಕೊಟ್ರು. ನಾಗೇಂದ್ರ ಸರ್ ನಮ್ಮ ಫೇವ್ರೇಟ್ ಕವಿಗಳು ಆ್ಯಕ್ಚುಲಿ, ಅವರು ಮುನ್ನುಡಿ ಬರ್ಕೊಟ್ಟಾಗ ಸಾವಣ್ಣ ಇವತ್ತಿಗೆ ಆ ಮಗುವಿಗೆ ಮಾಡಿದ್ದು ಸಾರ್ಥಕವಾಯಿತು ಅನಿಸುತ್ತೆ ಈ ಪುಸ್ತಕ. ಅದು ಭಾಳ ದೊಡ್ಡ ವಿಷಯ ಆಯ್ತಂತೆ ಅಂತ ಎರಡು ಮಾತು ಮುಗಿಸ್ಕೊತೀನಿ. ಇವತ್ತು ಬಂದಾಗ ವಿನಯ್ ಅವರ ವಿಸ್ತಾರ ಗೊತ್ತಾಯಿತು. ಇನ್ನು ಮಂಡ್ಯದ ದೊಡ್ಡ ರಾಜಕಾರಣನೂ ಆಗ್ಬೋದು ಅನ್ಸುತ್ತೆ ನನ್ನ ಫೀಲಿಂಗ್ ಇದೆ. ಇನ್ನೊಂದು 10 ವರ್ಷ ಆಗ್ತದೆ, ನೋಡ್ತಾ ಇರಿ ಏನಾಗಿರ್ತದೆ ಅಂತ. ಥ್ಯಾಂಕ್ ಯು. ನಿಮ್ಮ ಹಾರೈಕೆ ಆಗಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ವಿನಯ್ ಇನ್ನು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ಈ ಮಂಡ್ಯ ಜನತೆಗೆ ಕೊಡಲಿ ಅನ್ನೋದು ನಮ್ಮ ಆಶಯ ಕೂಡ. ಜಲೀಲ್ ಸಾವಣ್ಣ ಅವರಿಗೆ ತಮ್ಮೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಬರಲಿ ಸರ್. ನಾವು ಒಂದಷ್ಟು ಜನ ಇದ್ದೀವಿ ಮಂಡ್ಯದವರು, ಇನ್ನೊಂದಷ್ಟು ಪುಸ್ತಕನ ನೀವು ಮಾಡಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು. ಹಾಗೆ ಇವತ್ತಿನ ಈ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮದಲ್ಲಿ ಬಂದು
ಪುತಿನ ಅವರ ಮೊಮ್ಮಗ ಅವರು ಕೂಡ ಇದ್ದಾರೆ, ಹಾಗೆ ಚಿದಾನಂದ್ ಸರ್ ಕೂಡ ಇದ್ದಾರೆ, ಮತ್ತು ಶಲ್ವಪಿಳ್ಳೆ ಅಯ್ಯಂಗಾರ್ ಅವರು. ಬಹಳಷ್ಟು ವೇದಿಕೆಗಳಲ್ಲಿ ನೀವು ನೋಡಿರ್ತೀರಿ. ಮತ್ತು ಈ ಸಂಶೋಧನೆ ಅಥವಾ ಚರಿತ್ರೆ ಪುರಾಣ ಅಂತ ಬಂದಾಗ ಎಲ್ಲ ಟಿ ವಿಯವರು ಮೈಕ್ ಹಿಡ್ಕೊಳ್ಳೋದೇ ಅವ್ರ ಕಡೆಗೆ, ಏನಿದು ಅಂತ ಕೇಳಲಿಕ್ಕೆ. ಆದರೆ ಇವತ್ತು ಸಮಯ ಅವಕಾಶ ಕಡಿಮೆ ಇದೆ, ಬಂದಿದ್ದಾರೆ ಅವರೆಲ್ಲರೂ ನಮಗೋಸ್ಕರ ಇವತ್ತಿನ ಈ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ, ವೇದಿಕೆಯಲ್ಲಿ ಪುಸ್ತಕ ಪ್ರತಿಯೊಬ್ಬ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದ. ಎಲ್ಲರಿಗೆ ಗೌರವ, ಸಭೆ, ಒಳ್ಳೆ ಒಳ್ಳೆ ಗೀತೆಗಳನ್ನ ಕೇಳೋದು ಬಾಕಿ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಪ್ರೀತಿಯ ಧನ್ಯವಾದ, ನಮಸ್ಕಾರ. ಮುಂದುವರಿಯುತ್ತೆ, ಬನ್ನಿ ನಾವೆಲ್ಲರೂ ಆ ಸ್ವರ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ. ಸಿ ಅಶ್ವಥ್ರವರ ಸತ್ಯಾವತಾರ ಇನ್ನೀಗ ಮುಂದೆ. ಪುಸ್ತಕವನ್ನು ಪ್ರಕಾಶಿಸಿದ ಮತ್ತು ಪುಸ್ತಕಕ್ಕೆ ಅಕ್ಷರಗಳನ್ನು ಕೊಟ್ಟ ವಿನಯ್ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಇಷ್ಟು ಹೊತ್ತಲ್ಲಿ ಕೂಡ ನೀವೆಲ್ಲರೂ ಕುಳಿತು ಗೀತೆಗಳಿಗಾಗಿ ಕಾಯ್ತಿರುವುದು ಮತ್ತೊಂದು ಸಂತೋಷದ ವಿಚಾರ ಅಂತ ಹೇಳ್ತಾ ಮುಂದಿನ ಗೀತೆ ಅಂತ ಹೊರಡ್ತೇವೆ. ಮನ
ಕಡಲಿಗೆ ಗಲಿಸಿದೆ ಮನ ಗಲಿಸಿದೆ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆ ಒಂದು ದಿನ ಕಡಲನ್ನು ಕೂಡಬಲ್ಲೆ ಒಂದು ದಿನ ಕಾಣಬಲ್ಲೆ ಒಂದು ದಿನ ಸೇರಬಹುದೇ ನಾನು ಕಡಲ ನೀರಿಗೂ ಕರಗಬಹುದೇ ನಾನು ಕರಗಬಹುದೇ ಗೌರವವನ್ನು ಸಮರ್ಪಣೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಬಳ್ಳೆಕೆರೆಯ ಎಲ್ಲ ಸ್ನೇಹಿತರು, ಪುನೀತ್ ಮತ್ತು ಸ್ನೇಹಿತರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಸ್ನೇಹಿತರು, ವಿನಯ್ ಅವರಿಗೆ ಒಂದು ಪ್ರೀತಿ, ಹಾಗೆ ಚಿತ್ರಕೂಟ ಸಂಸ್ಥೆ ಇವತ್ತು ನಮಗೆ